ಇನ್ನು ತುಲಾ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಕೆಲ ಎಚ್ಚರಿಕೆಗಳನ್ನು ಗಮನಿಸಿದ್ರೆ ಅದ್ಭುತವಾದ ಲಾಭಗಳಿದೆ. ಯಾವೆಲ್ಲ ಎಚ್ಚರಿಕೆಗಳನ್ನು ಗಮನಿಸಬೇಕು ಅನ್ನುವಂಥದ್ರ ಬಗ್ಗೆ ನೀವೊಂದಿಷ್ಟು ಇಲ್ಲಿ ನೋಡ್ಕೋಬೇಕಾಗತ್ತೆ. ನೋಡಿ, ಹಿರಿಯ ಅಧಿಕಾರಿಗಳಿಂದ ಕಿರಿಕಿರಿ ಇರುತ್ತೆ. ನೀವು ಮಾಡುವಂತ ಕೆಲಸದಲ್ಲಿ ಮೇಲ್ವರ್ಗದ ಜನರಿಂದ ಕಿರಿಕಿರಿ ಇರುತ್ತೆ, ಕಾಂಪಿಟೇಷನ್ ಇರುತ್ತೆ, ಸವಾಲುಗಳು ಇರ್ತವೆ. ಅದನ್ನ ನೀವು ಸಮರ್ಥವಾಗಿ ನಿಭಾಯಿಸ್ಬೇಕು. ಯಾಕಂತಂದ್ರೆ ಇದು ನನಗೆ ನಿಭಾಯಿಸಕ್ ಆಗಲ್ಲ ಅಂತಂದ್ರೆ ನೀವು ಸೋತ್ರಿ ಅಂತ ಅರ್ಥ. ಆತರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂತಂದ್ರೆ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ, ಸಮಯ ಪ್ರಜ್ಞೆಯಿಂದ ನೀವು ನಿರ್ಧಾರಗಳನ್ನ ಕೈಗೊಂಡಾಗ ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಅದು ಕೆಲಸದಲ್ಲೇ ಇರಲಿ, ನೆರೆಹೊರೆಯಲ್ಲೇ ಇರಲಿ, ಮತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ಒಂದು ವಿಭಾಗದಲ್ಲಿ ಇರಲಿ, ಸ್ವಲ್ಪ ಇದ್ರ ಬಗ್ಗೆ ಗಮನವನ್ನು ಹರಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಇನ್ನು ಈ ಅನವಶ್ಯಕವಾದ ಪ್ರಯಾಣವನ್ನ ಮಾಡಬಾರದು. ಪ್ರಯಾಣವನ್ನ ಅನವಶ್ಯಕವಾಗಿ ಮಾಡಬಾರದು. ಇದರಿಂದ ದುಡ್ಡು ವ್ಯರ್ಥ ಆಗುತ್ತೆ, ಸಮಯ ವ್ಯರ್ಥ ಆಗುತ್ತೆ, ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮಗಳು ಬೀಳುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಈ ತಿಂಗಳಲ್ಲಿ ಅನವಶ್ಯಕವಾದ ಪ್ರಯಾಣವನ್ನ ನೀವು ಮುಂದೂಡಬೇಕಾಗತ್ತೆ, ಅದನ್ನ ತಡೆ ಹಿಡಿಬೇಕಾಗತ್ತೆ. ಅಂದಾಗ ನಿಮಗೆ ಒಳ್ಳೆ ಫಲ ಸಿಗುತ್ತೆ, ಲಾಭದಾಯಕವಾದ ಫಲ ಸಿಗುತ್ತೆ. ಇನ್ನು ಈ ತಾಯಿ ವರ್ಗದವರಿಂದ ಸ್ವಲ್ಪ ಕಿರಿಕಿರಿ ಇರುತ್ತೆ. ಜನಗಳಿಂದ ಸಣ್ಣ ಪುಟ್ಟ ವಿಚಾರದಲ್ಲಿ ಕಿರಿಕಿರಿ ಇರುತ್ತೆ. ಹಾಗಾಗಿ ಸ್ವಲ್ಪ ನ್ಯೂಟ್ರಲ್ ಆಗಿರುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕು. ಕಾಂಟ್ರವರ್ಸಿಗಳನ್ನ ಮೈ ಮೇಲೆ ಎಳೆದುಕೊಳ್ಳಕ್ ಹೋಗ್ಬಾರ್ದು. ಇದು ಕೂಡ ಒಂದು ಎಚ್ಚರಿಕೆ ಅನ್ನುವಂತ ರೀತಿಯಲ್ಲಿ ತಗೊಂಡ್ರೆ ಈ ಸಮಸ್ಯೆಯಿಂದ ಕೂಡ ನೀವು ಬಚಾವಾಗ್ತೀರಾ. ಇನ್ನು ಈ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದಿನ ಸಮಯ ಹೆಚ್ಚಿಗೆ ಮಾಡ್ಕೋಬೇಕು. ತಾಳ್ಮೆಯಿಂದ ಓದ್ಕೋಬೇಕಾಗತ್ತೆ. ಈ ಮೊಬೈಲ್ ಬಳಕೆ ಕಡಿಮೆ ಮಾಡ್ಕೋಬೇಕಾಗತ್ತೆ. ಮೊಬೈಲ್ ಬಳಕೆ ಅನಿವಾರ್ಯ ಇದೆ ಅಂತಂದ್ರೆ